ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ನಿಮ್ಮಲ್ಲಿ ಅನೇಕರು ಈ ಕಾರ್ಯಕ್ರಮಗಳ ಮೂಲಕವಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿಮ್ಮಲ್ಲಿ ಕೆಲವರು ಮಾಡಿದ ಕರೆಗಳಿಗಾಗಿ ನಿಮಗೆ ವಂದನೆಗಳು. ನಿಮ್ಮಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ ನನ್ನನ್ನು ನೀವು ಕರೆ ಮಾಡಿ ಕೇಳಬಹುದು. ಆದರೆ ಕಾರ್ಯಕ್ರಮದ ಅಂತ್ಯಕ್ಕೆ ನೀವು ಕರೆ ಮಾಡಿರಿ. ಈಗ ಈ ಕಾರ್ಯಕ್ರಮದ ಮುಂದುವರಿಸುವಾಗ ದೇವರಿದನ್ನು ಆಶೀರ್ವದಿಸುವಂತೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡು. ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು. ನಾವು ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂತೆ ಕೃಪೆ ಮಾಡು. ನಮ್ಮ ನಿನ್ನ ಹಸ್ತಗಳಿಗೆ ನಾವು ಕೊಟ್ಟಿದ್ದೇವೆ. ನಮ್ಮ ನೀನು ಕರುಣೆ ಮಾಡು, ಬಲಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಒಂದು ಸಾರಿ 11ನೇ ಅಧ್ಯಾಯ 13 ವಚನ ನಾನು ಓದಿ ಆಯಿತು. ನಮಗೆ ಎಷ್ಟು ಜನರಿಗೆ ಅರ್ಥ ಆಯಿತು ನನಗೆ ಗೊತ್ತಿಲ್ಲ. ಈಗ ಕೇವಲ 5 ವಚನ ಇನ್ನೊಂದು ಸಾರಿ ಓದ್ತೇನೆ. ಇವತ್ತು ನಾವು ಈ ಮೊದಲಿನ 5 ವಚನಗಳ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ದಯಮಾಡಿ ಗಮನವಿಟ್ಟು ಕೇಳ್ರಿ. ಪ್ರಕಟಣೆ 11 ಮೊದಲಿನ 5 ವಚನಗಳು. ತರುವಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು. ಮತ್ತೊಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ, ನೀನೆತ್ತು ದೇವರ ಆಲಯವನ್ನು, ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು. ಅದು ಅನ್ಯ ಜನರಿಗಾಗಿ ಬಿಟ್ಟದೆ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನೋ. ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, 2 ದೀಪಸ್ತಂಭಗಳು ಇವರೇ. ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು. ಬಹಳ ಗಂಭೀರವಾದಂಥ ಒಂದು ಸತ್ಯ ಪ್ರಿಯರೇ. We have entered 11th chapter now. The first 5 verses that we have read just now. Now when we come to this first 5 verses, now we have the mandate of the messengers. ನಮ್ಮ ಮುಂದೆ ಕೆಲವು ಸಾಕ್ಷಿಗಳು ಅಥವಾ ಸಂದೇಶ ವಾಹಕರೆಂಬುದಾಗಿ ಹೇಳಬಹುದು. ಈ ದಿವಸದಲ್ಲಿ ಸಂದೇಶ ವಾಹಕರಿಗೆ ದೇವರ ಸೇವಕರು, ಸುವಾರ್ತಿಕರು ಎಂಬುದಾಗಿ ನಾವು ಹೇಳ್ತೇವೆ, ಅಥವಾ ಸಾಕ್ಷಿಗಳು. ಅವರಿಗೊಂದು ಆಜ್ಞೆ ಕೊಡಲ್ಪಟ್ಟಿದೆ. What is that mandate? Now we are going to look into that. Now God is going to raise 2 witnesses. Very, very amazing. Only 2. Not 2 lakhs, not 2 million, only 2. ನಿಮಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಇಷ್ಟು ವರ್ಷಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳಲಿಕ್ಕೆ ದೇವರು ಲೋಕದಲ್ಲಿ ಸಾವಿರಾರು ಸೇವಕರನ್ನೇ ಎಬ್ಬಿಸಿದ. ಅಷ್ಟಾದರೂ ಕೂಡ ಸುವಾರ್ತೆ ಸಾರಿದ್ದು ಕೇವಲ ಕೆಲವು ಕಡೆ ಮಾತ್ರ. ಯೇಸುವನ್ನು ನಂಬಿದವರು ಬಹಳ ಅಲ್ಪಸಂಖ್ಯಾತರು. ಅಯ್ಯಯ್ಯಯ್ಯಯ್ಯಯ್ಯೋ, ಇಷ್ಟು 1000 ಜನ ಇದ್ದು ಇಷ್ಟು ಲಕ್ಷಗಟ್ಟಲೆ ಸೇವಕರು ಮಾಡಿ ಸೇವೆ ಮಾಡಿ ಯೇಸುವನ್ನು ನಂಬಿದಂಥವರು ಅಲ್ಪಸಂಖ್ಯಾತರು.
ಇವರು ಇಬ್ಬರು ಎಂತ ಮಾಡ್ತಾರೆ ಈಗ? ಇಬ್ಬರನ್ನು ದೇವರು ಎಬ್ಬಿಸ್ತಾನಂತೆ. ಇಬ್ಬರು ಯಾವ ಲೆಕ್ಕಕ್ಕೆ ಸಮಾನ? ಇದು ನಮ್ಮ ಗಮನಕ್ಕೆ ಬರುವಂಥ ಒಂದು ವಿಷಯ, ಹೌದಲ್ಲ? See, we are left in no doubt as to the sphere, the scope and the strength of these witnesses. ದೇವರು ಎಬ್ಬಿಸುವಂತ ಈ ಇಬ್ಬರು ಸಾಕ್ಷಿಗಳ ಕಾರ್ಯಕ್ಷೇತ್ರ, ಅವರ ವ್ಯಾಪ್ತಿ, ಅವರ ಬಲ, ಹಬ್ಬಬ್ಬಬ್ಬಬ್ಬಾ, ಇದರ ಕುರಿತು ವಾಕ್ಯ ಮಾತಾಡ್ತಾ ಉಂಟು. ಅವರ ಕಾರ್ಯಕ್ಷೇತ್ರ. ಇವತ್ತು ದೇವರ ಸೇವಕನಾಗಿ ಮಂಗಳೂರಿನಲ್ಲಿದ್ದರೆ ಏನೋ ಮಂಗಳೂರಿನಲ್ಲಿ ಒಂದು ಕೆಲವು ಸಾವಿರ ಜನರಿಗೆ ನಾನು ವಾಕ್ಯ ಹೇಳಬಹುದು ಏಕಕಾಲದಲ್ಲಿ. ನನ್ನ ಕಾರ್ಯಕ್ಷೇತ್ರ ಅದು ಮಂಗಳೂರು ಎಂಬುದಾಗಿ ನಾನು ಹೇಳಬಹುದು. ಮಂಗಳೂರಿನಲ್ಲಿರುವವರಿಗೆ ನಾನು ಹೇಳಬಹುದು, ಅಥವಾ ನಮ್ಮ ದೇಶದಲ್ಲಿರುವಂಥ ಅಲ್ಲಿ ಇಲ್ಲಿ ಸ್ವಲ್ಪ ಏನಾದರೂ ಪ್ರಯಾಣ ಮಾಡಿ ಹೇಳಬಹುದು. ಆದರೆ ನನಗೇನು ಬಲ ಉಂಟು? ಹಣ ಬಲ ಉಂಟಾ ನನಗೆ? ಇಲ್ಲ ಸ್ವಾಮಿ. ತೋಳು ಬಲ ಉಂಟಾ? ಈ ದಿವಸದಲ್ಲಿ ಬಲದ ಕುರಿತು ಮಾತನಾಡುವಾಗ ಸಾಧಾರಣ ಈ ಪವರ್ ಎಂಬುದಾಗಿ ಹೇಳ್ತಾರಲ್ಲ, ಒಂದನೇದು ಮನಿ ಪವರ್, ಎರಡನೇದು ಮಸಲ್ ಪವರ್, ತೋಳು ಬಲ. ಈ ದಿವಸ ದೇವರ ಸೇವೆ ಮಾಡುವವರಿಗೆ ಪಾಪ ಮನಿ ಪವರು ಇಲ್ಲ, ಮಸಲ್ ಪವರೂ ಇಲ್ಲ. ಎಂಥ ಸಂಕಟ, ಹೌದಲ್ಲ? ಯೇಸು ಹೇಳಿದ್ದು ಲೋಕದ ಕಟ್ಟ ಕಡೆಗೆ ಹೋಗ್ರಿ, ಸುವಾರ್ತೆಯನ್ನು ಸಾರ್ರಿ, ಎಲ್ಲ ಅಧಿಕಾರವನ್ನು ನಾನು ನಿಮಗೆ ಕೊಡ್ತೇನೆ. ಆದರೆ ನಮಗೆ ಅದು ಅರ್ಥ ಆಗಲಿಲ್ಲ. ಎಷ್ಟು ಜನ ದೇವರ ಸೇವಕರು ಈ ಬಲ ಎಂಥದ್ದೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಪ್ರಶ್ನೆ ಮಾಡಿದರೆ, ಒಂದು ವೇಳೆ ಬಹಳ ಕಷ್ಟಕರವಾದ ರೀತಿಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉತ್ತರ ಸಿಕ್ಬೋದು. ಏನ್ರಿ ನಾವೇನು ಮಾಡಬಹುದು? ನಾವು ಅಲ್ಪಸಂಖ್ಯಾತರು. ನಮ್ಮ ದೇಶದ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೂ ಆರ್ ವಿ? ವಾಟ್ ಆರ್ ವಿ? ನಮಗೆ ಅನೇಕ ಕೆಲಸ ಎಲ್ಲ ಮಾಡಲಿಕ್ಕೆ ಮನಸ್ಸುಂಟು, ದುಡ್ಡಲ್ಲಿ ಉಂಟು. ಎಷ್ಟೋ ಸಾರಿ ನಾವು ಟೆಲಿವಿಷನ್ ಸಂದೇಶಗಳನ್ನು ಕೊಡಲಿಕ್ಕೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬಂಥ ಆಸೆ ಉಂಟಪ್ಪ, ಮನಸ್ಸುಂಟಪ್ಪ. ಆದರೆ ದುಡ್ಡಲ್ಲಿ ಉಂಟು, ಎಲ್ಲುಂಟು ದುಡ್ಡು. ಈ ದಿವಸದಲ್ಲಿ ಅನೇಕ ಜನರು ತಮ್ಮ ಸ್ವಕಾರ್ಯಗಳಿಗಾಗಿ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡುವುದಕ್ಕೆ ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ತಮ್ಮ ಸ್ವಂತ ಮನೆ ಕಟ್ಟುವುದಕ್ಕಾಗಿ ಲಕ್ಷಗಟ್ಟಲೆ ರೂಪಾಯಿ ಕೊಡುವುದಕ್ಕೆ, ಖರ್ಚು ಮಾಡುವುದಕ್ಕೆ ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ತಮ್ಮದಾದಂಥ ಒಂದು ಮನೆ ಮಾತ್ರ ಅಲ್ಲ, ಆಮೇಲೆ ಅವರಿಗೆ ತನ್ನ ಮಗನಿಗೊಂದು ಮಗಳಿಗೊಂದು ಮನೆ, ಆ ನಂತರ ಇನ್ನು ಬದುಕಿದರೆ ಮೊಮ್ಮಕ್ಕಳಿಗೆ ಮನೆ, ಏನು 10 ಮನೆ ಇದ್ದರೂ ಮಾಡಲಿಕ್ಕೆ ತಯಾರಿದ್ದಾರೆ. ಪಾಪ ಸಾಯುವವರೆಗೆ ಅವರು ಮನೆ ಕಟ್ಟುವುದರಲ್ಲೇ ಬ್ಯುಸಿಯಾಗಿರ್ತಾರೆ. ನೀವು ಸ್ವಲ್ಪ ಪ್ರಶ್ನೆ ಕೇಳ್ರಿ, ಯಾರಾದರೂ ಯಾವುದಕ್ಕಾದರೂ ನೀವು ಬರ್ತೀರಾ? ಸತ್ಯವೇದವನ್ನು ಅಧ್ಯಯನ ಮಾಡೋಣವಾ? ಇಲ್ಲ ಬ್ರದರ್, ನಾನು ಭಾಳ ಬ್ಯುಸಿಯಾಗಿದ್ದೇನೆ. ಯಾವುದರಲ್ಲಿ ಬ್ಯುಸಿ? ನನಗೆ ಸ್ವಲ್ಪ ಅಡಿಷ್ನಲ್ ಕೆಲಸ ಉಂಟು, ನಾನು ಸ್ವಲ್ಪ ಓವರ್ ಟೈಮ್ ಮಾಡಬೇಕು, ನಾನು ಸ್ವಲ್ಪ ಸಂಪಾದನೆ ಮಾಡಬೇಕು, ನನಗಿದೆಲ್ಲ ಬರಲಿಕ್ಕೆ ಕೆಲಸ ಇಲ್ಲ. ಏನೋ ಭಾನುವಾರ ರಜೆ ಉಂಟು, ಏನೋ 1-2 ತಾಸು ಬರ್ತೇನೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಕೇಳಬೇಡಿ, ಅದಕ್ಕಿಂತ ಹೆಚ್ಚು ಕೇಳಬೇಡ್ರಿ. ಯಾಕಪ್ಪ? ನಮಗೆ ದುಡ್ಡಿಲ್ಲ. ಆಮೇಲೆ ಮಸಲ್ ಪವರ್ ಅಂತೂ ಲೌಕಿಕವಾದ ರೀತಿಯಲ್ಲಿ ಹೇಳುವುದಾದರೆ ನಮಗೆ ಮಸಲ್ ಪವರೇ ಇಲ್ಲ. ಆದರೆ ನಾವು ಅರ್ಥ ಬಿಡ್ತೇವೆ, ಈ ಲೋಕದಲ್ಲಿ ನಾವು ಆತನ ಸೇವೆ ಮಾಡುವಾಗ ಮನಿ ಪವರ್ ಕೂಡ ಅಲ್ಲ, ಮಸಲ್ ಪವರ್ ಕೂಡ ಅಲ್ಲ ಎಂಬುದನ್ನು ಮಾತ್ರ ಮರ್ತು ಬಿಡ್ತೇವೆ. We have a greater power, the power of the Holy Spirit. We have to say, praise the Lord. ದೇವರು ನಮಗೆ ಕೊಟ್ಟಂತ ಆ ಒಂದು ಬಲ, ಪರಾಕ್ರಮದ ಆತ್ಮ, ಆತನದನ್ನು ನನಗೆ ಕೊಟ್ಟಿದ್ದಾನೆ ಎಂಬುದನ್ನು ಅನೇಕ ಸಾರಿ ನಾವು ಮರೆತು ಬಿಡ್ತೇವೆ. ನನ್ನ ಜೊತೆ ಸೇವಕರೇ, yes, we may not have money power, we may not have the muscle power, but we thank God for the power of the Spirit of God in us. And very often
We don't realize the great power that God has given. What is the sphere? ಎಲ್ಲೋಗಿ ಕೆಲಸ ಮಾಡಂತ ಯೇಸು ಸ್ವಾಮಿ ಹೇಳಿದ್ದು. The great commandment of the Lord. Matthew chapter 28 verse 18, 19 and 20. ಮತ್ತಾಯ 28, 18, 19, 20. ನೀವು ಹೊರಟು ಹೋಗ್ರಿ. ಎಲ್ಲೋಗ್ರಪ್ಪ? ಎಲ್ಲೋಗ್ರಿ? ಲೋಕದ ಕಟ್ಟ ಕಡೆಗೆ ಹೋಗ್ರಿ. ಎಲ್ಲೋಗ್ಬೇಕು? ಲೋಕದ ಕಟ್ಟ ಕಡೆಗೆ ಹೋಗಬೇಕು. ನಾನು ನಿಮಗೆ ಬಲವನ್ನು ಕೊಡ್ತೇನೆ, ಆ ಪವಿತ್ರಾತ್ಮವು ನಿಮ್ಮ ಮೇಲೆ ಬರಲು ಬಲವನ್ನು ಹೊಂದುವಿರಿ. ಯೇಸು ಎಂದಿಗಾದರೂ ಕೂಡ ಹಣದ ಬಲದ ವಿಷಯ ಹೇಳಲಿಲ್ಲ, ಮಸಲ್ ಪವರ್ನ ವಿಷಯ ಹೇಳಲಿಲ್ಲ. ಬಟ್ ಈ ಸ್ಪೋಕ್ ಅಬೌಟ್ ದ ಪವರ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್. ಮೇ ಐ ಟೆಲ್ ಯು ಒನ್ ಥಿಂಗ್, ವಿ ಹ್ಯಾವ್ ಫೇಲ್ಡ್ ಟು ರೆಕಗ್ನೈಸ್ that mighty power, the dunamis. Greek ಶಬ್ದ ಪವರ್, ಅದು ಡ್ಯುನಾಮಿಸ್ ಅಂದರೆ ಬಲ, ಶಕ್ತಿ, ಪರಾಕ್ರಮ. ಇಟ್ಸ್ ಲೈಕ್ ಎ ಡೈನಮೈಟ್. ಒಂದು ಅಣುಬಾಂಬಿಗಿಂತಲೂ ಬಲವುಳ್ಳದ್ದು. ಓಕೆ, now what's happening? Come back to the 11th chapter. Two things that stand out in the background. ನಾನೀಗ ಹೇಳಿದ ಹಿನ್ನೆಲೆಯಲ್ಲಿ ಎರಡು ಸಂಗತಿಗಳು ಎದ್ದು ಕಾಣಿಸ್ತಾ ಉಂಟು. ವಾಟ್ ಇಸ್ ದ್ಯಾಟ್? ನಂಬರ್ ಒನ್, ಎ ಕೇರ್ಫುಲ್ ಡಿಸ್ಕ್ರಿಪ್ಷನ್ ಇಸ್ ಗಿವನ್ ಆಫ್ ದ ಸ್ಪೆಷಲ್ ಪ್ಲೇಸ್ ಇನ್ವಾಲ್ವ್. ಒಂದು ಪ್ರತ್ಯೇಕವಾದಂಥ ಸ್ಥಳದ ಕುರಿತಲ್ಲಿ ಬರೆಯಲ್ಪಟ್ಟದೆ. verse 1 and 2 in English, I'll read it. What John is telling? And there was given me a reed like unto a rod, and the angel stood, saying, Rise and measure up the temple of God, and the altar, and them that worship therein. But the court which is without the temple leave out, and measure it not, for it is given unto the Gentiles. And the holy city shall they tread underfoot. Now this part of the parenthesis, ನಡುವಣ ಪ್ರಸ್ತಾಪದ ಈ ಒಂದು ಭಾಗ ಉಂಟಲ್ಲ, now it shows how the sixth trumpet affects the Jewish world. ಯಹೂದ್ಯರ ಲೋಕವನ್ನು ಆ ಆರನೇ ತುತ್ತೂರಿ ಊದುವಾಗ ಯಾವ ಪರಿಣಾಮ ಉಂಟಾಗ್ತದೆ ಎಂಬುವಂಥದ್ದು ನಮಗೆ ಅರ್ಥ ಆಗ್ತದೆ. ಓಕೆ, ವಾಟ್ ಇಸ್ ದ ಸೀನ್ ನಾವು? ಇದರ ಹಿನ್ನೆಲೆ ಯಾವುದು? ಸ್ಥಳ ಯಾವುದಪ್ಪ? ದ ಸೀನ್ ಈಸ್ ಜೆರೂಸಲೇಮ್ ಆ್ಯಂಡ್ ದ ರೀಬಿಲ್ಟ್ ಟೆಂಪಲ್. ಪುನಃಸ್ಥಾಪನೆಯಾದಂತಹ ದೇವಾಲಯ. ಯಹೂದ್ಯರನ್ನು ನಾವು ನೋಡುವಾಗ ಅವರಿಗೆ ಈಗಲೂ ಕೂಡ ಬಹಳ ಪ್ರಾಮುಖ್ಯವಾದದ್ದು ತಮ್ಮ ದೇವಾಲಯ, ತಮ್ಮ ದೇವಾರಾಧನೆಯ ಸ್ಥಳ. Even today the Jewish people are hankering for the temple, the temple, the temple, and they're weeping, and that's why it's called as the Wailing Wall. ಮುರಿದು ಹೋದಂತ ಗೋಡೆಗಳ ಎದುರು ಯಹೂದ್ಯರು ತಮ್ಮ ಹಣೆಗಳನ್ನು ಬಡ್ಕೊಂಡು ಅವರು ಕಣ್ಣೀರಿನಿಂದ ಅವರು ಪ್ರಾರ್ಥಿಸುತ್ತಾರೆ. Now when we come to chapter 11, oh my brother, my dear sister, we are approaching the scene in Jerusalem. ಅರ್ಥ ಆಯ್ತಾ? ಎಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ? ಯೆರೂಸಲೇಮ್ ಪಟ್ಟಣ and the rebuilt temple. ಯೆರೂಸಲೇಮ್ನಲ್ಲೀಗ ದೇವಾಲಯ ಉಂಟಾ? ಇಲ್ಲ ಸ್ವಾಮಿ. ಈಗ ಉಂಟಲ್ಲಿ? ಇಲ್ಲ. ಈಗ ಏನುಂಟಲ್ಲಿ? ಏನುಂಟು ಈಗ ಅಲ್ಲಿ? ಅಲ್ಲಿ ಮುರಿದು ಹೋದಂಥ ಆ ಹಳೆಯ ದೇವಾಲಯದ ಕಟ್ಟಡದ ಗೋಡೆಗಳು ಉಂಟು. ನೀವು ಯಾರಾದರೂ ಯೆರೂಸಲೇಮಿಗೆ ಯಾತ್ರೆಗೆ ಹೋದರೆ ಈ ದಿವಸದಲ್ಲಿ, ಒನ್ ಆಫ್ ದ ಫೇಮಸ್ ಪಿಲ್ಗ್ರಿಮೇಜ್ ಸೆಂಟರ್ ಇಸ್ ಗೋಯಿಂಗ್ ಟು ಜೆರೂಸಲೇಮ್. ಒಂದು ಕಾಲದಲ್ಲಿ ಯೆರೂಸಲೇಮಿಗೆ ಹೋಗ್ತಿದ್ದಂಥವರ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಬಟ್ ನಾವ್ ಆಲ್ಮೋಸ್ಟ್ regularly, even from our country, from our own Indian continent, people are going to Jerusalem, 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 Jerusalem.
ಯೆರೂಸಲೇಮಿಗೆ ಅನೇಕ ಕ್ರೈಸ್ತರು ಪ್ರಯಾಣ ಮಾಡ್ತಾ ಇದ್ದಾರೆ. ನಾನು ಯೇಸುವಿನ ಹುಟ್ಟಿದ ಸ್ಥಳವನ್ನು ನೋಡಬೇಕು, ಯೇಸುವನ್ನು ಕ್ರೂಜಿಗೆ ಹಾಕಿದ ಸ್ಥಳವನ್ನು ನೋಡಬೇಕು, ಯೇಸುವಿನ ಟೂಂಬನ್ನು ನಾನು ನೋಡಬೇಕು, ಆ ದೇವಾಲಯವನ್ನು ನಾನು ನೋಡಬೇಕು. ಎಷ್ಟಪ್ಪ ಪ್ರಯಾಣಿಕರು ಹೋಗ್ತಾ ಇದ್ದಾರೆ, ಎಷ್ಟು ಟೂರಿಸ್ಟ್ಗಳು ಕಾಲುಗಳು ನಡೀತಾ ಉಂಟು. ಈ ದಿವಸ ನಾವು ಯಾವ ಕ್ರೈಸ್ತ ಮ್ಯಾಗಝಿನ್ಗಳನ್ನು ನೋಡಿದರೆ, ಕಮಾನ್, they are calling you, inviting you to join the tourist wagon. The tourist band of people, come to Israel, come to Jerusalem. Now when we come to 11th chapter, it's not a broken wall, it's a rebuilt wall. ಹಾಗಾದ್ರೆ ನಾವು ಏನು ತಿಳ್ಕೊಳ್ತೇವೆ, ಏನು ತಿಳ್ಕೊಳ್ಬೋದು ಹೇಳಿ? 11ನೇ ಅಧ್ಯಾಯಕ್ಕೆ ಬರುವಾಗ ಯಹೂದ್ಯರು ತಮ್ಮ ದೇವಾಲಯವನ್ನು ಅವರು ಕಟ್ಟಿರ್ತಾರೆ. ಆದರೆ ಈ ದಿವಸ ಏನುಂಟಲ್ಲಿ, ಅಲ್ಲಿ ಒಂದು ಡೂಮ್ ಉಂಟು. ಆದರೆ ಬೈಬಲ್ ಏನು ಹೇಳ್ತದೆ, ಈ 11ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಡೂಮ್ ಇರುವುದಿಲ್ಲ, ದೇವಾಲಯ ಇರ್ತದೆ. ಇದು ನನ್ನ ಮಾತಲ್ಲ ಪ್ರಿಯರೇ. ನಿಮ್ಮಲ್ಲಿ ಕೆಲವರು ಕೇಳ್ಬೋದು, ಏನು ಮಾತಾಡ್ತಿರೋರು ಇವರು, ನಾನು ಚಿತ್ರದಲ್ಲೆಲ್ಲ ನೋಡಿದ್ದೇನಲ್ಲ, ಅಲ್ಲೆಲ್ಲ ಇರೋದೊಂದು ಉರುಟಾದಂಥೊಂದು ಡೋಮ್ ಉಂಟಲ್ಲ. ಸ್ವಾಮಿ, 11ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಡೋಮ್ ಇರುವುದಿಲ್ಲ, ಅಲ್ಲಿ ವೇಲಿಂಗ್ ವಾಲ್ ಇರುವುದಿಲ್ಲ. ಬಟ್ ದರ್ ಇಸ್ ಗೋಯಿಂಗ್ ಟು ಬಿ ಎ ಟೆಂಪಲ್, ಎ ರೀಬಿಲ್ಟ್ ಟೆಂಪಲ್. ಇನ್ನು ಜಾನ್, ಹೂ ವಾಸ್ ಎ ಪಾಸಿವ್ ಆನ್ಲುಕರ್ and reporter during the previous judgments, is now spurred to action. ಇಷ್ಟರವರೆಗೆ ದೇವರ ಸೇವಕನಾದಂಥ ಯೋಹಾನನು ದೇವರು ಆತನಿಗೆ ಮುಂದಕ್ಕೆ ಬರಬೇಕಾದಂಥ ಆ ಬೇರೆ ಬೇರೆ ತೀರ್ಪುಗಳ ಕುರಿತಾಗಿ ನಾವು ನೋಡುವಾಗ, ಮುದ್ರೆಗಳ ತೀರ್ಪಾಯಿತು, ತುತ್ತೂರಿಗಳ ತೀರ್ಪಾಯಿತು. ಜಾನ್ ವಾಸ್ ಮಿಯರ್ಲಿ ಅನ್ ಆನ್ಲುಕರ್. ಯೋಹಾನ ನೋಡಿದ, ಹಾಗಾಯಿತು, ಹೀಗಾಯಿತು, ಹೀಗಾಯಿತು, ಆ ಘಟನೆ ಆಯಿತು, ಈ ಘಟನೆ ಆಯಿತು, ಎಲ್ಲ ನಾವು ಓದಿ ಆಯ್ತಲ್ಲ, ಅರ್ಥ ಆಯ್ತಲ್ಲ. 6ನೇ ಅಧ್ಯಾಯದಿಂದ ಅಧ್ಯಯನ ಮಾಡ್ತಾ ಬಂದೆವು. 6ನೇ ಅಧ್ಯಾಯದಿಂದಲೇ ನಾವು ನೋಡುವಾಗ ನಾವು ಅಲ್ಲಿ ಮುದ್ರೆಗಳು 7 ಮುದ್ರೆಗಳು ಒಡೆಯಲ್ಪಟ್ಟವು. ಅದಾದ ನಂತರ ತುತ್ತೂರಿಗಳ ತೀರ್ಪುಂಟಾಯಿತು. ದೇವರ ದಾಸನಾದಂಥ ಯೋಹಾನನು ಇದನ್ನೆಲ್ಲ ಕಣ್ಣಾರೆ ನೋಡಿದ್ದನ್ನೀಗ ದೇವರು ಹೇಳಿದಾಗೆ ಬರ್ಕೊಂಡು ಬಂದ. ನೋಡಿದ್ದನ್ನು ಬರೀಲಿಕ್ಕೆ ಅಪ್ಪಣೆ ಆಯಿತು. ಅವನು ನೋಡಿದ ಹಾಗೆ ಬರ್ದ, ಕೇಳಿದ್ದನ್ನು ಬರ್ದ, ನೋಡಿದ್ದನ್ನು ಬರ್ದ, ಗಮನಿಸಿದ್ದನ್ನು ಬರ್ದ. ಬಟ್ now John is asked for some action. ಏನೋ ಕೆಲಸ ಮಾಡಲಿಕ್ಕಾಗಿ ದೇವರಿಂದ ಕರೆ ಆಯಿತು. ವಾಟ್ ಈಸ್ ದಟ್ ಆಕ್ಷನ್? ಹಿ ಈಸ್ ಟೋಲ್ಡ್ ಟು ಮೆಷರ್ ದ ಟೆಂಪಲ್ ಆ್ಯಂಡ್ ಇಟ್ಸ್ ಕೋರ್ಟ್. ಒಂದು ಕರೆ ಅವನಿಗೆ ಬಂತಂತೆ. ಈಗ ಸ್ವಲ್ಪ ಅರ್ಥ ಆಗ್ತದಲ್ಲ ನಿಮಗೆ? ತರುವಾಯ ದಂಡದಂತಿದ್ದೊಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು. ಯಾರಿಗೆ? ಯೋಹಾನನಿಗೆ. ಮತ್ತು ಒಂದು ವಾಣಿ ಉಂಟಾಯಿತು. ಅರ್ಥ ಆಯ್ತಾ ಈಗ? ಒಂದು ವಾಣಿ ಉಂಟಾಯಿತು. ಅರ್ಥ ಆಯ್ತು. ಆ ವಾಣಿ ನನಗೆ ಹೇಳಿದ್ದೇನೆಂದರೆ, ನೀನೆದ್ದು ದೇವರ ಆಲಯವನ್ನು, ಯಾವುದೋ ದೇವರ ಆಲಯವನ್ನು, ವೇಲಿಂಗ್ ವಾಲನ್ನಲ್ಲ, ಡೂಮನ್ನು ಅಲ್ಲ, ದೇವರ ಆಲಯವನ್ನು, ಯಜ್ಞವೇದಿಯನ್ನು. ಹಾಗಾದರೆ ಯಹೂದ್ಯರು ಯಜ್ಞವೇದಿಯನ್ನು ಆಗಲೇ ಕಟ್ಟಿ ಆರಾಧನೆ ಸಹ ಶುರು ಮಾಡಿದ್ದಾರೆ. ಅದನ್ನು ನೀನೀಗೊಂದು ಏನು ಕೆಲಸ ಮಾಡಬೇಕು? ಅಳತೆ ಮಾಡಬೇಕಪ್ಪ. ಆಮೇಲೆ ಆ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕ ಹಾಕಬೇಕು. ದೇವರು ಯೋಹಾನನಿಗೊಂದು ಕೆಲಸ ಕೊಡ್ತಾ ಇದ್ದಾನೆ. ನೀನು ಲೆಕ್ಕ ಹಾಕೋ. ಲವ್ ಜಾನ್ ಮೈ ಬೆಲವೆಡ್, come on, get up. You need to measure. I am given you a measuring rod. Now get up and start measuring the temple. John is asked to measure the temple and its courts.
Evidently, the Jews have by now regained the possession not only of the temple site, but of the right to do something with it. ಯಹೂದ್ಯರು ಆ ಒಂದು ದೇವಾಲಯದ ಹಕ್ಕು ಸ್ಥಾಪನೆ ಮಾಡಿ ಆಗಿದೆ. ಮಾತ್ರವಲ್ಲ, ಆ ದೇವಾಲಯದಲ್ಲಿ ತಮಗೆ ದೇವರು ಹೇಳಿದ ಪ್ರಕಾರ ಯಜ್ಞಗಳನ್ನು, ಆರಾಧನೆಗಳನ್ನು ಮಾಡುವಂಥ ಹಕ್ಕನ್ನು ಅವರು ಸ್ಥಾಪನೆ ಮಾಡಿ ಆಗಿದೆ. ಏನಪ್ಪ, ಅಲ್ಲಿ ಒಂದು ದೊಡ್ಡ ಒಂದು ಗೋಪುರ ಉಂಟಲ್ಲ, ಒಂದು ದೊಡ್ಡದಾದಂಥ ಡೋಮ್ ಉಂಟಲ್ಲ, ಆ ಡೋಮ್ ಇಲ್ಲರಿ. ಈಗ 11ನೇ ಅಧ್ಯಾಯಕ್ಕೆ ಬರುವಾಗ ಡೋಮ್ ಇಲ್ಲ. ಅಲ್ಲಿ ಬೈಬಲಲ್ಲಿ ಏನು ಹೇಳ್ತಾ ಉಂಟು? there is a glorious new temple to Jehovah has been built in its place. Mention of the temple presupposes a number of things not specifically mentioned in the Apocalypse. ಆ ದೇವಾಲಯದ ಕುರಿತಾಗಿ ಹೇಳುವಾಗ ಅನೇಕ ವಿಚಾರಗಳು ಅಲ್ಲಿ ನಮಗೆ ಗಮನಕ್ಕೆ ಬರುವಂತಹದ್ದು. But may I tell you one thing? Now I have to conclude now. Now the Jews will have entered into a 7-year pact with the beast, and under his patronage will have defied the Arabs and rebuilt their temple. ಏನು ಮಾಡಿದ್ದಾರೆ? ಈ ಯಹೂದ್ಯರು 7 ವರ್ಷದ ಒಂದು ಒಪ್ಪಂದವನ್ನು ಆ ಮೃಗದೊಟ್ಟಿಗೆ ಮಾಡಿಕೊಂಡ್ರು. ಇಷ್ಟರವರೆಗೆ ಅವರಿಗೆ ವಿರೋಧಿಗಳಾಗಿದ್ದಂಥ ಅರಬರನ್ನು ಅವರು ಸದೆಬಟ್ಟಿದರು, ದೇವಾಲಯವನ್ನು ಸ್ಥಾಪನೆ ಮಾಡಿದರು. ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 15ನೇ ವಚನ ಏನು ಹೇಳುತ್ತದೆ ಅಲ್ಲಿ? ನಾವಲ್ಲಿ ಗಮನಿಸುವಂಥದ್ದು ಐಸಾಯ, he calls this covenant a covenant with the death and an agreement with hell. You know what Isaiah is explaining? ಈ ಒಂದು ಒಪ್ಪಂದ ಅದು ಒಂದು ಮರಣದೊಡನೆ ಆದ ಒಪ್ಪಂದ ಮತ್ತು ನರಕದೊಡನೆ ಆದಂಥ ಒಪ್ಪಂದ. Now the Jews have made lie as their refuge. ಸುಳ್ಳು ಹೇಳುವಂಥದ್ದನ್ನು ಯಹೂದ್ಯರು ತಮ್ಮ ಆಶ್ರಯ ಸ್ಥಾನವನ್ನಾಗಿ ಮಾಡಿಕೊಂಡ್ರು. What a sad thing. They are completely deceived by both the character and the intentions of the beast. ಆ ಮೃಗದ ಎಲ್ಲ ವಂಚನೆಗಳನ್ನು ಆ ಯಹೂದ್ಯರು ಅವರದಕ್ಕೆ ಒಳಗಾಗಿ ಹೋದರು. They are prepared to accept him as their Messiah, a fact which suggests he has some Jewish blood in his veins. ನೋಡ್ರಿ, ಯಹೂದ್ಯರು ಅವರ ಸ್ವಂತ ರಕ್ತ ಇಲ್ಲದಿದ್ದರೆ ಬರತಕ್ಕಂಥವನನ್ನು ತಮ್ಮ ಮೆಸ್ಸಿಯ ಅಂತೇಳಿ ಅವರು ತಕ್ಕೊಳ್ಳಿಕ್ಕೆ ತಯಾರಿಲ್ಲ. ಇದರಲ್ಲಿ ಒಂದು ಸೂಚನೆ ನಮಗೆ ಸಿಗ್ತದೆ. ಯೇಸು ಕ್ರಿಸ್ತನು ಯಹೂದ್ಯನಾಗಿ ಹುಟ್ಟಿ ಬಂದ. ಬರಬೇಕಾದಂಥ ಕ್ರಿಸ್ತ ವಿರೋಧಿಯು ಖಂಡಿತವಾಗಿಯೂ ಯಹೂದ್ಯರ ಬ್ಲಡ್ ಉದ್ದಂಥ ಒಬ್ಬ ವ್ಯಕ್ತಿಯಾಗಿರಬೇಕೆಂಬುವಂಥದ್ದು ಒಂದು ಸೂಚನೆ ನಮಗೆ ಇದರಲ್ಲಿ ಕಂಡು ಬರುತ್ತದೆ. ನನ್ನ ಪ್ರಿಯರಿನ ಅನೇಕ ವಿಷಯಗಳುಂಟು. ಮುಂದಿನ ವಾರ ನಾವು ಅದನ್ನು ಮುಂದುವರಿಸೋಣ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ ಆಫ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಮುಂದಿನ ದಿನದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಏನು ನಡೆಯುತ್ತದೆ ಎಂಬುವಂಥದ್ದರ ಬಗ್ಗೆ ವಿವರಣೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. Let us be patiently watching these programs. Open our Bibles, open our minds, open our eyes, and obedient to the voice of God. Shall we pray? ಪ್ರೀತಲ ಸ್ವಾಮಿ, ನೀನು ನಮಗೆ ಕೊಟ್ಟಿರುವಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ಬಹಳ ಅಮೂಲ್ಯವಾದ ಸತ್ಯಗಳು, ಮುಂದಿನ ದಿನಗಳಲ್ಲಿ ನಡೆಯುವಂಥ ಅಮೋಘವಾದ ಪ್ರವಾದನಾ ಸತ್ಯಗಳನ್ನು ನಾವು ಕಲಿಯುತ್ತಾ ಇದ್ದೇವೆ. ಸ್ವಾಮಿ, ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ಪ್ರವಾದನೆಯ ಸತ್ಯವನ್ನು ಕಲಿಯುವವರು ಮಾತ್ರವೇ ಅಲ್ಲ, ನಾವು ಪ್ರವಾದನೆಯ ಸತ್ಯಕ್ಕೆ ಒಳಗಾಗುವಂತೆ ನೀನು ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು.
ನಿನ್ನ ವಾಕ್ಯದ ಸತ್ಯಗಳು ಅವರ ಹೃದಯಗಳಲ್ಲಿ, ಅವರ ಮನಸ್ಸುಗಳಲ್ಲಿ ಆಳವಾಗಿ ಮನದಟ್ಟಾಗುವಂತೆ ಅನುಗ್ರಹ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.